ಆ ರೈತರ ಒಡೆತನದ ಭೂಮಿಗಳೇನಿತ್ತು ಹಣವನ್ನು ಕೊಡದೆ 28 ವರ್ಷಗಳಿಂದ ರಾಜ್ಯ ಸರ್ಕಾರದ ಮತ್ತು ಆ ನೈಸ್ ಕಂಪನಿಯ ನಡುವೆ ಹಲವಾರು ರೀತಿಯಲ್ಲಿ ಕೆಲವು ಅಧಿಕಾರಿಗಳು ಕೆಲವು ಸರ್ಕಾರದ ಮುಖ್ಯಸ್ಥರು ಶಾಮೀಲಾಗಿರತಕ್ಕಂಥ ಹಲವಾರು ಮಾಹಿತಿಗಳೇನಿದೆ ಇದರ ಹಿನ್ನೆಲೆಯಲ್ಲಿ ಕಳೆದ ಜುಲೈ ತಿಂಗಳು 29ನೇ ತಾರೀಕು ನ್ಯಾಯಪೀಠದಿಂದ ಉಚ್ಚ ನ್ಯಾಯಾಲಯದಿಂದ ಒಂದು ತೀರ್ಪು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನೈಸ್ನ ಕಂಪನಿ ಯಾವ ರೀತಿಯಲ್ಲಿ ಆ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಸುಮಾರು 500 ಕೇಸ್ ಹಾಕೊಂಡಿರ್ಬೋದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ. ದಾಖಲೆಗಳನ್ನು ತಿರುಚಿ ಇವತ್ತು ಹಲವಾರು ನ್ಯಾಯಾಲಯಗಳನ್ನು ಸಹ ಹಲವಾರು ನ್ಯಾಯಾಲಯದ ತೀರ್ಪುಗಳನ್ನು ಸಹ ಪಡೆಯತಕ್ಕಂಥದ್ರಲ್ಲಿ ನ್ಯಾಯಾಲಯಗಳಿಗೂ ದಾರಿ ತಪ್ಪಿಸಿ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದೇನಿದೆ ಅದರಿಂದ ಇವತ್ತು ನ್ಯಾಯಾಲಯದಲ್ಲಿ ಕೆಲವು ತೀರ್ಪುಗಳು ಬಂದಿರಬಹುದು. ಆದರೆ ಕೊನೆಯ ಹಂತದಲ್ಲಿ ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಅಂತಿಮವಾಗಿ ನ್ಯಾಯವನ್ನ ಎತ್ತಿ ಹಿಡಿಯತಕ್ಕಂಥದ್ರಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ, ಈ ಒಂದು BMIC ರಸ್ತೆ ಏನಿದೆ ಈ ಯೋಜನೆಯ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳೇನಿದೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಹಗರಣ ಇದು ಎಂತಕ್ಕಂಥ ಹೇಳಿದ್ದಾರೆ. ಇದು ಹೇಗಿದೆ ಅಂದರೆ ಸ್ಕೀಮ್ ಫಾರ್ ಸ್ಕ್ಯಾಮ್ ಅಂತಕ್ಕಂಥದ್ದು, ಸ್ಕೀಮ್ ಫಾರ್ ಸ್ಕ್ಯಾಮ್ ಅಂತಕ್ಕಂಥ ಯೋಜನೆ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೌನಕ್ಕೆ ಶರಣಾದರೆ ಈ ಕಂಪನಿಯ ಹಲವಾರು ಅಕ್ರಮಗಳನ್ನು ಕಂಡು ನಾವು ಸಹ ಮೌನಕ್ಕೆ ಶರಣಾದರೆ ಬೇರೆ ಪಕ್ಷಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ನಾವು ಈಗಿನ ಈ ಒಂದು ಅಕ್ರಮವನ್ನ ಪ್ರತಿಭಟಿಸ್ತಕ್ಕಂಥದ್ದು ದಾಂಧಲೆ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗಿಲ್ಲ. ಶಾಂತ ರೀತಿಯಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಈ ಸರ್ಕಾರ ಇವತ್ತೇನು ಹಲವಾರು ಅಕ್ರಮಗಳಾಗಿರ್ತಕ್ಕಂಥದ್ದು ಅವರಿಗೆ ಗೊತ್ತಿದ್ರು, ಈ ಅಕ್ರಮಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಈಗಿನ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಾಷ್ಟ್ರೀಯ ಭೂ ಕಬಳಿಕೆ ಮಾಡ್ತಕ್ಕಂಥ ನಾಯಕತ್ವ ವಹಿಸಿರ್ತಕ್ಕಂಥವ್ರು ಅಂತ ಹೇಳಬೇಕಾಗ್ತದೆ. ರಾಷ್ಟ್ರ ಮಟ್ಟದ ಭೂ ಕಬಳಿಕೆ ಇದು ಪ್ರಕರಣ. ಹಲವಾರು ಈ ನೈಸ್ ಕಂಪನಿಗೂ ಈಗಿನ ಮುಖ್ಯಮಂತ್ರಿಗೂ ಇರ್ತಕ್ಕಂಥ ಒಡಂಬಡಿಕೆಗಳು ಏನಿದೆ ಇಂಟರ್ನಲ್ಲಿ ಅದೆಲ್ಲದರ ಮಾಹಿತಿಗಳನ್ನು ಸದ್ಯದಲ್ಲೇ ಈ ನಾಡಿನ ಜನತೆ ಮುಂದೆ ಇಡುತ್ತೇವೆ. ನಾನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಯುವಕ ಸ್ನೇಹಿತರಿಗೆ ಈ ಸಭೆಯಲ್ಲಿ ಮನವಿ ಮಾಡತಕ್ಕಂಥದ್ದು, ಇತ್ತೀಚಿನ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನೀವು ಏನು ಟ್ವೀಟ್ ಮಾಡ್ತೀರಿ ಇದು ಎಲ್ಲವನ್ನ ಉಪಯೋಗ ಮಾಡಿ ನಾಡಿನ ಜನತೆಗೆ ಇಲ್ಲಿರ್ತಕ್ಕಂಥ ಸತ್ಯಾಂಶಗಳ ಮಾಹಿತಿಯನ್ನು ಇಟ್ಟು ಇವತ್ತೇನು ಟೋಲನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದು ಬಾಹಿರ ಉಲ್ಲಂಘನೆ ಮಾಡಿದ್ದಾರೆ. FT ನಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಇವತ್ತೇನು ಟೋಲನ್ನು ಹಲವಾರು ವರ್ಷಗಳಿಂದ ಆ ಭಾಗದಲ್ಲಿ ಓಡಾಡ್ತಕ್ಕಂಥವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. 111 ಕಿಲೋಮೀಟರ್ ರಸ್ತೆ ಸಂಪೂರ್ಣಗೊಳಿಸೋವರೆಗೆ ಟೋಲ್ ಕಲೆಕ್ಟ್ ಮಾಡಾಗಿರಲಿಲ್ಲ. ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡೋವರಿಗೆ ಟೋಲ್ ಕಲೆಕ್ಟ್ ಮಾಡಾಗಿರಲಿಲ್ಲ. ಇವತ್ತು ಸುಮಾರು 3-4 ಸಾವಿರ ಕೋಟಿ
ಹಣ ಇವತ್ತು ದೋಚಿದ್ದಾರೆ ಈ ಟೋಲ್ ಕಲೆಕ್ಷನ್ ನಲ್ಲಿ ಉಲ್ಲಂಘನೆ ಮಾಡಿ. ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ನಾವು ಅಳವಡಿಸಿ ಕೆಲಸ ಮಾಡ್ತೀವಿ ಅಂತ ಹಲವಾರು ಕೋರ್ಟ್ಗಳ ಮುಂದೆ ಪ್ರಮಾಣ ಮಾಡಿರ್ತಕ್ಕಂಥ ಈ ಕಂಪನಿ ಇವತ್ತು ಆ ಉಲ್ಲಂಘನೆ ಮಾಡಿ ಆ ಪ್ರಮಾಣಗಳನ್ನೆಲ್ಲ ಕಾನೂನು ಬಾಹಿರವಾಗಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಕು. ಈ ನಾಡಿನ ಜನತೆ ಯಾರು ಟೋಲನ್ನು ಕಟ್ತಕ್ಕಂಥದ್ದಕ್ಕೆ ನೀವು ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಹೇಳಬೇಕಾಗಿದೆ.